ನಮ್ಮ ಬಿಂದಿಯ ಕೊಬ್ಬರಿ ತುರಿತಾ ಇದ್ದಾಳೆ. ಸೊ ಈ ಕೊಬ್ಬರಿ ಏನಕ್ಕೆ ತುರಿತಾ ಇರೋದು ಅಂದರೆ ಇವಾಗ ಹೆಸರುಬೇಳೆ ಪಾಯಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಬಾಣಲಿ ಬಿಸಿ ಆಗಿದೆ, ಹೆಸರುಬೇಳೆ ಹಾಕಿದ್ದೀನಿ. ಇವಾಗ ಹುರ್ಕೊಳ್ಳೋಕೆ ಮುಂಚೆ 1 ಸ್ಪೂನು ತುಪ್ಪ ಹಾಕ್ತೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೆಸರುಬೇಳೆ ಹುರ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ಬಣ್ಣ ಬದಲಾಗೋ ಗಂಟ ಇದು ಹುರಿಬೇಕು. ನೋಡಿ ತುಪ್ಪ ನಾನು ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೇನೆ, ಯಾಕಂದರೆ ನಾನು ಆಮೇಲಿಂದ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕ್ತೀನಲ್ಲ, ಅದಕ್ಕೆ ತುಪ್ಪ ಜಾಸ್ತಿ ಆದರೂ ಜಿಡ್ಡು ಜಾಸ್ತಿ ಆಗುತ್ತೆ, ಆಮೇಲೆ ಮಕ್ಕೊಡ್ದಂಗಿರುತ್ತೆ. ಅದಕ್ಕೋಸ್ಕರ ಇಷ್ಟೇ ಹಾಕಿ ಹುರಿತಾ ಇದ್ದೀನಿ. ಇಲ್ಲಿ ಒಂದು ಪಕ್ಕದಲ್ಲಿ ಪ್ಲೇಟ್ ಇಟ್ಕೊಡಿ, ಯಾಕಂದರೆ ನೋಡಿ ಗ್ಯಾಸೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಸೊ ಅದಕ್ಕೆ ಈ ಥರ ಪ್ಲೇಟ್ ಇದ್ದರೆ ಇದರಲ್ಲಿ ಇಟ್ಬೋದು, ಅವಾಗ ಗ್ಯಾಸ್ ಒರೆಸೋ ಪ್ರಮೇಯ ಬರಲ್ಲ. ತುಪ್ಪದಲ್ಲಿ ಹೆಸರುಬೇಳೆ ಹುರ್ಕೊಂಡ್ರೆ ತುಂಬ ಘಮ ವಾಸನೆ ಬರುತ್ತೆ, ಮತ್ತು ಬೇಳೆ ಕೂಡ ಬೇಗ ಬೇಯುತ್ತೆ. ಇದು 1-2 ವಿಷಿಲ್ ಸಾಕು, 1 ವಿಷಿಲೇ ಸಾಕು ಅಂತಾರೆ ನಮ್ಮಮ್ಮ. ಆದರೆ ನಾನು 1-2 ವಿಷಿಲ್ ಇರಲಿ, ಚೆನ್ನಾಗಿ ಬೇಯಿಂದರೆ ರುಚಿ ಚೆನ್ನಾಗಿ ಬರ್ಬೋದು ಅಂತ ನಾನು 1-2 ವಿಷಿಲ್ ಓಡಿಸ್ತೀನಿ. ಸೊ ಇವತ್ತು ಏನು ವಿಶೇಷ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀರಾ ಅಂತ ನೀವು ಕೇಳ್ಬೋದು. ಇವತ್ತು ಕೂರ್ಮಾ ಜಯಂತಿ, ಅಂದರೆ ವಿಷ್ಣುವಿನ ಅವತಾರವಾದ ಕೂರ್ಮಾ ಜಯಂತಿ. ಇವತ್ತು ಆಮೆಯ ರೂಪದಿಂದ ಇರೋದು ಸ್ವಾಮಿ ರಂಗನಾಥ ಸ್ವಾಮಿ. ಸೊ ನಮ್ಮನೆ ದೇವರು ಕೂರ್ಮಾವತಾರವಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಯಂತಿ ಇಂದು. ಸೊ ನಾವು ಮನೆ ದೇವರಿಗೆ ಇವತ್ತು ಹೋಗೋಕ್ಕಾಗಲ್ಲ, ಯಾಕಂದರೆ ಮೂರ್ತಿಯವ್ರಿಗೆ ಕೆಲಸ ಇದೆ. ಸೊ ಶ್ರಾವಣದಲ್ಲಿ ನಾವು ಹೋಗೋದು, ಅದಕ್ಕೆ ಇವತ್ತು ಪೌರ್ಣಮಿನೂ ಇದೆ, ಮತ್ತು ಕೂರ್ಮಾ ಜಯಂತಿ, ಬುದ್ಧ ಪೌರ್ಣಮಿ. ಸೊ ಹೀಗೆ ವಿಶೇಷ ಇರಬೇಕಾದ್ರೆ ಒಂದು ಸಿಹಿ ನೈವೇದ್ಯ ಮಾಡಿ ದೇವರಿಗೆ ಅರ್ಪಣೆ ಮಾಡೋಣ ಅಂತ ಹೆಸರುಬೇಳೆ ಪಾಯಸನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರಿ, ನೋಡಿ ಉರಿತಾ ಇದ್ದರೆ ಘಮ ತುಪ್ಪ ಸ್ಮೆಲ್ಲು ಮತ್ತು ಹಸಿ ವಾಸನೆ ಕೂಡ ಇಲ್ಲಿ ಬರ್ತಾ ಇದೆ. ಯಾಕಂದರೆ ಹೆಸರುಬೇಳೆ ಹಸಿ ವಾಸನೆ ಹೋದಷ್ಟು ರುಚಿಯಾಗಿ ಪಾಯಸ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಇದನ್ನು ಉರಿಲೇಬೇಕು. ಬದಲಾಗಿದೆ, ತುಂಬ ಯೆಲ್ಲೋ ಕಲರ್ ಇತ್ತು. ನೀವು ಹೆಸರುಬೇಳೆ ಫಸ್ಟು ನಾನು ಹಾಕಿದಾಗ ನೋಡ್ಬೋದು, ಇವಾಗ ಕಲರು ಬದಲಾಗ್ತಾ ಬರ್ತಾ ಇದೆ. ಸೊ ಇನ್ನು 1 ಸೆಕೆಂಡ್ ಉರಿದ್ರೂ ಸಾಕಾಗುತ್ತೆ. ಕುಕ್ಕರ್ ತೊಗೊಂಡಿದ್ದೀನಿ, ಉರಿದಂಥ ಹೆಸರುಬೇಳೆನ ಇದಕ್ಕೆ ಹಾಕಿ ನಾವು 1-2 ವಿಷಿಲ್ನ ಕೂಗಿಸ್ಕೊಳ್ಳೋಣ. ನಾನಿವಾಗ ಇಲ್ಲಿ ಹೆಸರುಬೇಳೆ ಎಲ್ಲ ಉರಿದಿರೋದು ಹಾಕಿದ್ದೀನಿ. ಸೊ ಬಾಣಲಿಲಿ 1 ಕಾಳು ಇಲ್ದಂಗೆ ತೆಗ್ದಿದ್ದೀನಿ, ಯಾಕಂದರೆ ಇದೇ ಬಾಣಲಿನ ಮತ್ತೆ ನಾನು ಯೂಸ್ ಮಾಡ್ತೀನಿ. ಅದಕ್ಕೆ ನೋಡಿ, ಇದು 1 ಕಪ್ ಹೆಸರುಬೇಳೆಗೆ ನಾನು 2 ಕಪ್ಪು ನೀರು ಹಾಕಿದ್ದೀನಿ. ಸೊ ಇವಾಗ ನಾನು ಇದನ್ನು 1-2 ವಿಷಿಲ್ ಕೂಗಿಸ್ಕೊತೀನಿ. ಹೆಸರುಬೇಳೆ ಹಿಂಗೆ ಒಡೆಯೋ ಥರ ಬೇಯಬೇಕು, ಅವಾಗೆ ರುಚಿ ಚೆನ್ನಾಗಿ ಬರೋದು ಪಾಯಸ. ಕಪ್ಪಾಗಷ್ಟು ತೊಗೊತೀನಿ. ಸೊ ಇದು ಮನೆಯಲ್ಲೇ ಬೆಲ್ಲನೂ ಇತ್ತು, ಅದಕ್ಕೆ ಇದೇ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಚಚ್ಕೊಳ್ಳೋಣ. ಅದಾಗೆಲ್ಲ ನಾನು ಕುಕ್ಕರ್ ಹಿಂಗೆ ಸ್ಟೌವೆಲ್ಲ ಗಬ್ಬೆದೋಯ್ತದೆ. ಸೊ 1 ವಿಷಿಲ್ ಆಗಿದೆ, ಇನ್ನೊಂದು ವಿಷಿಲ್ ಮುಗೀತು. ನೋಡಿ ಕೊಬ್ಬರಿ ತುರಿದಿದ್ದಾಯಿತು, ಅರ್ಧ ಕಪ್ಪು ಕೊಬ್ಬರಿ ಇದು. ಸೊ ಈ ಕೊಬ್ಬರಿ ಹಾಕೋದ್ರಿಂದ 1-2 ದಿವಸ ಇಟ್ಕೊಂಡು ಹೆಸರುಬೇಳೆ ಪಾಯಸ ತಿಂದರೂ ಏನೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಇಷ್ಟ ಆಗಿದೆ, ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಚಿಟಿಕೆ, ಒಂದು ಅರ್ಧ ಸ್ಪೂನ್ ಅಷ್ಟೇ ಏನು ಸೆಕೆಪ್ಪ ಬೆವ್ರ್ತಾ ಇದ್ದೀನಿ ಸಿಕ್ಕಾಪಟ್ಟೆ. ಅಡುಗೆ ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ ಇದು. ಏಲಕ್ಕಿ ಹಾಕಿದ್ರೆ ಇವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಕೊಂಡಿದ್ದಾಯಿತು. ಸೊ ಇಲ್ಲಿಡೋಣ. ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ ನೀರಲ್ಲಿ. ಬೆಂದೈತೆ. ಇವಾಗ ಬೇಳೆ ಚೆನ್ನಾಗಿ ಬೆಂದೈತೆ. ಬೆಲ್ಲನ ಕರಗಿಸ್ಕೊಳ್ಳೋಣ. ಇದಾಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಇದು ಉಂಡೆ ಬೆಲ್ಲ, ಸೊ ತುಂಬ ಸಿಹಿ ಇರುತ್ತೆ. ಹೆಸರು ಬೇಳೆಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದು. ಸೊ ನಾನು ಒಬ್ಬಟ್ಟಿಗೂ ಉಂಡೆ ಬೆಲ್ಲನೇ ಯೂಸ್ ಮಾಡೋದು. ಸೊ ಇದೇನು ಪಾಕ ಆಗೋವರೆಗೂ ನಾವು ಕಾಯೋದೇನು ಬೇಡ. ಸೊ ಈ ಥರ ಬೆಲ್ಲ ಫುಲ್ಲು ಕರಗಿದ್ರೆ ಸಾಕು, ಯಾಕಂದರೆ ಈ ಥರ ಬೆಲ್ಲ ಕರಗಿಸಿ ಶೋಧನೆ ಮಾಡಿ ಹಾಕಿದ್ರೆ, ಶೋಧಿಸಿ ಏನನ್ನ ಕಸ ಕಡ್ಡಿ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಅಷ್ಟೇ. ಸೊ ನಮ್ಮಮ್ಮ ಎಲ್ಲ ಡೈರೆಕ್ಟಾಗಿ ಚಚ್ಚಿ ಹಂಗೆ ಹಾಕ್ತಾಯಿದ್ರು ಒಬ್ಬಟ್ಟಿಗೆ. ಈ ಥರ ಎಲ್ಲ ಅವರು ಶೋಧಿಸಿ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ನಾನು ಏನನ್ನ ಇದ್ದರೆ ಯಾಕೆ ಅಂತ ಮಾಡ್ತಾಯಿದ್ದೀನಿ. ನೋಡಿ ಆಲ್ಮೋಸ್ಟ್ ಕರಗಿದೆ, ನೋಡ್ತಾ ಇದ್ದೀರಲ್ಲ.
ಇವಾಗ ಶೋಧನೆ ಮಾಡೋಣ. ಶೋಧನೆ ಮಾಡಿಬಿಡ್ತೀನಿ. ಫುಲ್ಲು ನೀರು ಕೆಳಗಡೆ ಹೋಗುತ್ತೆ, ಬೇಳೆಗೆ ಸೇರ್ಕೊಳ್ಳುತ್ತೆ. ಕಸ ಕಡ್ಡಿ ಏನಾನ ಇದ್ದರೆ ಇಲ್ಲೇ ಇರುತ್ತೆ. ಆಯಿತು, ಏನಿಲ್ಲ. ಸೊ ಈ ಥರ ನಮ್ಮ ಒಂದು ಯಾಕೆ ಸಮಾಧಾನವಾಗಿ ಮಾಡೋಣ ಅಂತ ಎಲ್ಲನ ಕರಗಿಸಿ ಅದನ್ನು ಶೋಧಿಸಿ ಹಾಕಿದ್ದೀನಿ. ಸೊ ಇವಾಗ ರುಬ್ಕೊಂಡಿರೋಂಥ ಕೊಬ್ಬರಿನೂ ಏಲಕ್ಕಿನ ಹಾಕೋಣ. ನೋಡಿ, ಕೊಬ್ಬರಿ ಹಾಕಿದ್ರೆ ತುಂಬ ತುರಿದ್ಬಿಟ್ಟು ಹಿಂಗೆ ಉದುರಿಸ್ಬೋದು. ನಿಮ್ಮ ಇಷ್ಟ. ನಾನು ಈ ಥರ ರುಬ್ಬಿಟ್ಟು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ತುರ್ದಿ ಮತ್ತು ರುಬ್ಬಿ ಹಾಕಿರೋದಿಲ್ಲಿದೆ. ಸೊ ಇದಕ್ಕೊಂಚೂರು ನೀರು ಹಾಕ್ಬಿಟ್ಟು ಕಲಸಿ ಹಾಕೋಣ. ಬೆಲ್ಲ ಹಾಕಿದಾಯಿತು ಕರಗಿಸಿ, ಆಮೇಲೆ ಕೊಬ್ಬರಿ ಏಲಕ್ಕಿ ಪುಡಿ ಎಲ್ಲ ರುಬ್ಬಿ ಹಾಕಿದಾಯಿತು. ಸೊ ಇವಾಗ ಇದು ಒಂದೆರಡು ಕುದಿ ಬರಬೇಕು. ಅದಕ್ಕೆ ಸ್ಟವ್ ಮೇಲೆ ಇಡೋಣ. ಅಷ್ಟರಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಹುರ್ಕೊತೀನಿ, ಹಾಕ್ತೀನಿ. ಅಲ್ಲಿ ಬಿಸಿಯಾಗಿದ ತಕ್ಷಣ ತುಪ್ಪ ಹಾಕಬೇಕು. ಇವಾಗ ತುಪ್ಪ ಕರಗ್ತಾ ಇದ್ದಂಗೆ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ. ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ನಮ್ಮ ಬಿಸಿಯಾಗಿ ದ್ರಾಕ್ಷಿ ಅಂದರೆ ಇಷ್ಟ. ಗೋಡಂಬಿ ಎಲ್ಲ ಸೈಡ್ಗೆ ಆಯ್ದಿಕ್ಬಿಡ್ತಾಳೆ, ತಿನ್ನಲ್ಲ. ಅದಕ್ಕೋಸ್ಕರ ದ್ರಾಕ್ಷಿನೇ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಾವು ಕೂಡ ಗೋಡಂಬಿ ಅಷ್ಟು ಇಷ್ಟಪಡಲ್ಲ. ಸೊ ಗೋಡಂಬಿ ದ್ರಾಕ್ಷಿ ಸೀಬಾರ್ದು, ಸೀದ್ರೆ ಅದು ಟೇಸ್ಟ್ ಇರಲ್ಲ, ಮತ್ತು ಪಾಯಸ ಕೂಡ ರುಚಿ ಕೆಟ್ಟೋಗುತ್ತೆ. ಈ ಥರ ಬುಡ್ಡೆ ಬುಡ್ಡೆ ಬರ್ತಾ ಇದ್ದಂಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಅದನ್ನ ಬಿಸಿ ಇರುತ್ತಲ್ಲ ಅದರಲ್ಲೇ ಎಲ್ಲ ಹರಡ್ಬಿಡುತ್ತೆ. ಸೊ ಇವಾಗ ಪಾಯಸಕ್ಕೆ ಮಿಕ್ಸ್ ಮಾಡೋಣ. ನಾನು ಮಿಕ್ಸ್ ಮಾಡಾಯಿತು. ಬಾದಾಮಿ ಬೇಕಾದರೆ ನೀವು ಹಾಕ್ಬೋದು, ನಿಮ್ಮ ಆಪ್ಷನಲ್ಲಿ. ನಾನಿಲ್ಲಿ ಬಾದಾಮಿ ಪುಡಿ ಹಾಕ್ತೀನಿ, ಯಾಕಂದರೆ ಬಾದಾಮಿ ಕಟ್ ಮಾಡಿ ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಬಾದಾಮಿ ಪುಡಿಯಲ್ಲಿ 1 ಸ್ಪೂನು ಆ್ಯಡ್ ಮಾಡ್ತೀನಿ. MTR ಅವರ ಬಾದಾಮಿ ಪುಡಿ ನೋಡಿ. ಸೊ ಇದನ್ನು ನಾನು ಕುಲ್ಫಿಗೂ ಮಾಡೋಕ್ಕೂ ಯೂಸ್ ಮಾಡ್ತೀನಿ, ಮತ್ತು ಈ ಥರ ಪಾಯಸಗಳಿಗೆಲ್ಲನೂ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. 1 ಸ್ಪೂನ್ ನಾನು ಇವಾಗ ಪಾಯಸಕ್ಕೆ ಮಿಕ್ಸ್ ಮಾಡ್ತೀನಿ. ಹಾಕಿದಾಯಿತು. ಇವಾಗ ಒಂದು ಕುದಿ ಬರಬೇಕಷ್ಟೇ. ಸೊ ನಾನು ಲೋ ಫ್ಲೇಮ್ ಇಟ್ಟಿದ್ದೆ, ಇವಾಗ ಹೈ ಫ್ಲೇಮ್ ಇಡ್ತೀನಿ. ಒಂದು ಕುದಿ ಬಂದರೆ ಸಾಕು. ಸೊ ಏನೇನು ಹೆಸರುಬೇಳೆ ಫಸ್ಟು ಬೇಯಿಸ್ಕೊಂಡಿದ್ದು, ಆಮೇಲೆ ಕೊಬ್ಬರಿನ ತುರ್ಕೊಂಡು ರುಬ್ಬಿರೋದು, ನೀವು ಬೇಕಾದರೆ ಹಂಗೂ ಹಾಕೊಬೋದು. ಆಮೇಲೆ ಏಲಕ್ಕಿ ಪುಡಿ ಹಾಕಿದ್ದೀನಿ, ಆಮೇಲೆ ಬಾದಾಮಿ ಪುಡಿ, ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರೋದು, ಬೆಲ್ಲನ ಕರಗಿಸಿ ಹಾಕಿರೋದು. ಎಷ್ಟು ಸುಲಭ ಅಲ್ವಾ ಹೆಸರುಬೇಳೆ ಪಾಯಸ. ಸೊ ಇದು ಬೇಸಿಗೆಗಾಲ, ಇವಾಗ ತುಂಬ ತಂಪು ಹೆಸರುಬೇಳೆ. ಸೊ ಈ ಥರ ನೀವು ಮಾಡಿ ಮನೇಲಿ, ಮಕ್ಕಳು ಇವಾಗ ಬೇಸಿಗೆ ರಜೆ ಇರುತ್ತೆ, ಸೊ ಮಕ್ಕಳಿಗೂ ಕೊಟ್ಟರೆ ಖುಷಿಯಾಗಿ ಕುಡಿತಾರೆ. ಮನೇಲಿ ಇರ್ತಾರಲ್ಲ, ಸೊ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವ್ರಿಗೆ ಟೈಮೂ ಇರಲ್ಲ. ಸೊ ಇವತ್ತು ನಮ್ಮ ಮನೆ ದೇವರಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಯಂತಿ ಆದ್ದರಿಂದ ಒಂದು ಸಿಹಿ ಪದಾರ್ಥ ಮಾಡಿ ಸ್ವಾಮಿಗೆ ನೈವೇದ್ಯ ಮಾಡೋಣ ಅಂತ ನಾನು ಒಂದು ಸಿಹಿ ಪೊಂಗಲ್ ಮಾಡ್ತಾಯಿದ್ರು ನಮ್ಮ ಅತ್ತೆಯವರು. ನಾನು ಶ್ರಾವಣದಲ್ಲಿ ಮಾಡ್ತೀನಿ. ನಾನು ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಂಧ್ಯ ಯೂಟ್ಯೂಬ್ ಚಾನಲ್ ಯಾರನ್ನ ಹೊಸ್ದಾಗಿ ನೋಡ್ತಾಯಿದ್ರೆ ತಪ್ಪದೆ ವಾಚ್ ಮಾಡಿ. ನೋಡಿ, ಕುದಿ ಬರ್ತಾ ಇದೆ. ಸೊ ಇವಾಗ ಸ್ಟವ್ ಆಫ್ ಮಾಡಿದ್ರೆ, ಯಾಕಂದರೆ ಏನು ಕುದಿ ಬರಬೇಕು ಅಂದರೆ ಇವಾಗ ಬೇಳೆ ಬೇರೆ ಬೇಯಿಸ್ಕೊಂಡಿರ್ತೀವಿ, ಬೆಲ್ಲ ಬೇಳೆ ಎಲ್ಲ ಮಿಕ್ಸಪ್ ಆಗಬೇಕಲ್ಲ. ಸೊ ಒಂದು ಕುದಿ ಬಂದರೆ ಬೇಳೆಗೂ ಸಿಹಿ ಎಲ್ಲ ಒಂದು ಅಂಟ್ಕೊಂಡಿರುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಲ ಹದವಾಗಿದೆ. ಸೊ ಹೆಸರುಬೇಳೆ ಪಾಯಸ ಯಾವಾಗೂ ತೆಳ್ಳಗಿದ್ರೇ ಚೆಂದ. ತುಂಬ ಗಟ್ಟಿ ಮಾಡಿಬಿಟ್ರೆ ಅದು ಪಾಯಸ ಅನ್ನಿಸ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ನಾನು ಇಷ್ಟು ತೆಳ್ಳಗೆ ಸಾಕು ಅಂತ ಮಾಡಿರೋದು. ಸೊ ಎಕ್ಸ್ಟ್ರಾ ನೀರು ಏನು ಹಾಕಿಲ್ಲ ನಾನಿಲ್ಲಿ. ಎಲ್ಲ ರುಬ್ಬಿರೋದು, ತೆಂಗಿನಕಾಯಲ್ಲಿ ಸ್ವಲ್ಪ ನೀರು, ಆಮೇಲೆ ಬೆಲ್ಲ ಬೇಯಿಸ್ಕೊಂಡಿರೋ ನೀರು. ಅರ್ಥ ಆಗ್ತಾ ಇದ್ದಲ್ಲ. ಆಯಿತು, ಇವಾಗ ನೈವೇದ್ಯ ಇಡೋಣ. ಜಯಂತಿ ಇವತ್ತು ನಮ್ಮ ಮನೆ ದೇವರು ಹುಟ್ಟಿದ ದಿನ, ಕೂರ್ಮ ಜಯಂತಿ. ಸೊ
ಶ್ರೀ ಗವಿರಂಗನಾಥ ಸ್ವಾಮಿ ಹೆಸರುಬೇಳೆ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತು ಶುಕ್ರವಾರ, ವಾರನೂ ಆಯಿತು, ಬುದ್ಧ ಪೂರ್ಣಿಮೆನೂ ಆಯಿತು. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.